ಬಾಲಿವುಡ್ ಬೆಡಗಿ ಕನ್ನಡತಿ ದೀಪಿಕಾ ಪಡುಕೋಣೆ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಬಹು ಬೇಡಿಕೆಯ ನಟಿ ಕೆಲವು ತಿಂಗಳ ಹಿಂದೆ 8 ಗಂಟೆ ಮಾತ್ರ ಶೂಟಿಂಗ್ನಲ್ಲಿ ಭಾಗವಹಿಸುವುದಾಗಿ ಹೇಳಿ ತೆಲುಗಿನ ಸ್ಪಿರಿಟ್ ಚಿತ್ರದಿಂದ ಹೊರನಡೆದಿದ್ರು. ಇದೀಗ ಜಾಹೀರಾತಿನಲ್ಲಿ ಕಾಣಿಸಿಕೊಂಡ ರೀತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಬುಧಾಬಿಯ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಜಾಹೀರಾತಿನಲ್ಲಿ ದೀಪಿಕಾ ತಮ್ಮ ಪತಿ ರಣವೀರ್ ಸಿಂಗ್ ಜೊತೆ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ದೀಪಿಕಾ ಹಿಜಾಬ್ ಧರಿಸಿದ್ದಕ್ಕೆ ಟ್ರೋಲ್ ಮಾಡಲಾಗ್ತಾ ಇದೆ. ವಿಸಿಟ್ ಅಬುಧಾಬಿ ಅಭಿಯಾನ ಇದಾಗಿದ್ದು ಈ ವಿಡಿಯೋಗೆ ಮೇರಾ ಸುಕೂನ್ ಎಂದು ಹೆಸರಿಡಲಾಗಿದೆ. ದೀಪಿಕಾ ರಣವೀರ್ ಅಬುಧಾಬಿಯ ಪ್ರವಾಸಿ ತಾಣದ ಬಗ್ಗೆ ಮಾತನಾಡುತ್ತಾ ಶೇಖ್ ಜಾಯೆದ್ ಗ್ರ್ಯಾಂಡ್ ಮಸೀದಿ ಆವರಣಕ್ಕೆ ಬಂದಿದ್ದಾರೆ. ಈ ವೇಳೆ ದೀಪಿಕಾ ಹಿಜಾಬ್ ಧರಿಸಿ ಅಲ್ಲಿನ ವಿಶೇಷತೆಯ ಬಗ್ಗೆ ಮಾತನಾಡಿದ್ದಾರೆ. ಸದ್ಯ ಈ ವಿಚಾರ ಚರ್ಚೆಗೆ ಕಾರಣವಾಗಿದ್ದು ದೀಪಿಕಾ ಹಿಜಾಬ್ ಧರಿಸಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ದೀಪಿಕಾ ಹಿಂದೂ ಸಂಸ್ಕೃತಿಗೆ ಗೌರವ ನೀಡ್ತಾ ಇಲ್ಲ, ದೀಪಿಕಾ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎನ್ನುವ ಕೂಗು ಕೇಳಿ ಬರ್ತಾ ಇದೆ.